ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರದ ರಾಜತಾಂತ್ರಿಕ ಸಮರ. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಕೋರಿ ಸಿಎಂ ಎರಡನೇ ಪತ್ರವನ್ನು ಬರೆದಿದ್ದಾರೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ಸಿಎಂ ಇದೀಗ ಎರಡನೇ ಪತ್ರವನ್ನು ಪಿಎಂ ಕಚೇರಿಗೆ ಕಳಿಸಿದ್ದಾರೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಕೂಡಲೇ ರದ್ದು ಮಾಡಬೇಕು. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಲ್ಲಿ ಈಗ ದೇಶದಿಂದ ದೇಶಕ್ಕೆ ಪಲಾಯನ ಮಾಡ್ತಾ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಅಧಿಕಾರಿಗಳ ತಲೆಮರೆಸಿಕೊಂಡಿದ್ದಾನೆ. ಹೀಗಾಗಿ ಕೂಡಲೇ ಪ್ರಜ್ವಲ್ ರೇವಣ್ಣರ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಬೇಕು ಅಂತ ಸಿಎಂ ಇದೀಗ ಪ್ರಧಾನಿಗಳ ಕಚೇರಿಗೆ ಎರಡನೇ ಪತ್ರ ಬರೆಯುವ ಮೂಲಕ ಕೇಂದ್ರದ ಮೊರೆ ಹೋಗಿದ್ದಾರೆ. ಪ್ರಧಾನಿ ಮೋದಿ ವಿದೇಶಾಂಗ ಇಲಾಖೆಗೆ ಸೂಚನೆಯನ್ನ ಕೊಡಲಿ ಅಂತ ಸಿಎಂ ಪತ್ರವನ್ನು ಬರೆದಿದ್ದಾರೆ. ಆ ಮೂಲಕ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿಗೆ ಕೋರಿ ಸಿಎಂ ಎರಡನೇ ಪತ್ರ ಈಗ ಕೇಂದ್ರಕ್ಕೆ ಕಳಿಸಿದ್ದಾರೆ. ಸಿಎಂ ಪತ್ರದಿಂದ ಹಾಗಾದರೆ ಇಕ್ಕಟ್ಟಿಗೆ ಸಿಲುಕಿತ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಈಗ ಸಿಎಂ ಪತ್ರದ ಮೂಲಕ ಇಕ್ಕಟ್ಟಿಗೆ ಸಿಲುಕಿಕೊಳ್ಳುತ್ತಾ ಪ್ರಜ್ವಲ್ ರೇವಣ್ಣರನ್ನ ಸೇಫ್ ಮಾಡ್ತಾ ಇದೆಯಾ ಹಾಗಾದರೆ ಕೇಂದ್ರ ಸರ್ಕಾರ ಅನ್ನುವಂಥ ಅನುಮಾನ ಮೂಡುತ್ತೆ. ಒಂದು ವೇಳೆ ಕೇಂದ್ರ ಸರ್ಕಾರ ಪ್ರಜ್ವಲ್ ರೇವಣ್ಣರ ಬಂಧನಕ್ಕೆ ಸಹಕಾರ ಕೊಡದೆ ಹೋದರೆ ಪ್ರಜ್ವಲ್ ರೇವಣ್ಣರ ರಕ್ಷಣೆಗೆ ಕೇಂದ್ರ ನಿಂತಿದೆ ಅನ್ನುವಂಥ ಆರೋಪವನ್ನು ಕೇಂದ್ರ ಸರ್ಕಾರ ಹೊರಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಈಗಾಗಲೇ ಸಿಎಂ ಕಚೇರಿಯಿಂದ ಇದು ಎರಡನೇ ಪತ್ರ ರವಾನೆ ಆಗ್ತಾ ಇರೋದು. ಈಗಾಗಲೇ ಮೊದಲ ಕೆಲವು ದಿನಗಳ ಹಿಂದೆ ಸಿಎಂ ಪತ್ರವನ್ನು ಬರೆದಿದ್ರು. ರಾಜತಾಂತ್ರಿಕ ಪಾಸ್ಪೋರ್ಟ್ನಿಂದ ಈಗ ರಕ್ಷಣೆ ಪಡೆದಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ. ಹೀಗಾಗಿ ಅವರಿಗೆ ಕೊಟ್ಟಿರತಕ್ಕಂಥ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ರದ್ದು ಮಾಡಬೇಕು. ಕಾರಣ ರಾಜ್ಯದಲ್ಲಿ ಗಂಭೀರ ಆರೋಪವನ್ನು ಹೊತ್ತಿದ್ದಾರೆ. ಎಸ್ಐಟಿ ಈಗಾಗಲೇ ಹಲವು ನೋಟಿಸ್ಗಳನ್ನು ಕೊಟ್ಟಿದೆ. ಆದರೂ ಕೂಡ ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಂಡಿದ್ದು ಎಸ್ಐಟಿ ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗ್ತಿಲ್ಲ. ಸೊ ಈ ಕಾರಣಕ್ಕಾಗಿ ಕೇಂದ್ರ ಗೃಹ ಇಲಾಖೆ ವಿದೇಶಾಂಗ ಇಲಾಖೆಗೆ ಸೂಚನೆಯನ್ನು ಕೊಟ್ಟು ಅವರಿಗೆ ಸಿಕ್ಕಿರುವಂಥ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡಬೇಕು ಅಂತ ಸಿಎಂ ಇದೀಗ ಪತ್ರವನ್ನು ಬರೆದಿದ್ದಾರೆ. ಈ ಮೂಲಕ ಕೇಂದ್ರಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ರಾಜ್ಯ ಸರ್ಕಾರದಿಂದ. ಈಗ ಕೇಂದ್ರ ಸರ್ಕಾರ ಈ ಹಿಂದೆ ಕೂಡ ಹೇಳಿತ್ತು ಕಾನೂನಿನ ತೊಡಕುಗಳಾಗತ್ತೆ, ಇದು ಕೋರ್ಟಿಂದ ಆದೇಶ ಬಂದರೆ ಮಾತ್ರ ರದ್ದು ಮಾಡೋದಕ್ಕೆ ಸಾಧ್ಯ ಅಂತ ಕೇಂದ್ರ ಗೃಹ ಇಲಾಖೆಯಿಂದ ಕೂಡ ಸ್ಪಷ್ಟನೆಯನ್ನು ಕೊಡಲಾಗಿತ್ತು. ಆದರೂ ಈಗ ಮತ್ತೊಂದು ಪತ್ರ ಬರೆಯುವ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಕೇಂದ್ರದ ಮೇಲೆ ಒತ್ತಡವನ್ನು ತಂದಿದ್ದಾರೆ. ಈ ಹಿಂದೆ ಬರೆದಂಥ ಪತ್ರಕ್ಕೆ ಪ್ರಧಾನಿ ಮೋದಿ ಕಚೇರಿಯಿಂದ ಯಾವುದೇ ಉತ್ತರ ಬಂದಿರಲಿಲ್ಲ, ಆದರೆ ಗೃಹ ಕಚೇರಿಯಿಂದ ಉತ್ತರವನ್ನು ನೀಡಲಾಗಿತ್ತು. ಈಗ ಮತ್ತೆ ಕೇಂದ್ರದ ಮೊರೆ ಹೋಗಿದ್ದಾರೆ ಸಿಎಂ ಪತ್ರದಿಂದ ಚುರುಕುಗೊಂಡ ಕೇಂದ್ರದ ಕಾನೂನು ಪ್ರಕ್ರಿಯೆ. ಸಿಎಂ ಎರಡನೇ ಪತ್ರ ಬರೆದ ಕೂಡಲೇ ಈಗ ಮತ್ತೆ ಕೇಂದ್ರದ ಕಾನೂನು ಪ್ರಕ್ರಿಯೆ ಚುರುಕುಗೊಂಡಿದೆ. ಪ್ರಜ್ವಲ್ ಬಗ್ಗೆ ಮಾಹಿತಿ ನೀಡಲು ವಿದೇಶಾಂಗ ಇಲಾಖೆಗೆ ಸೂಚನೆ ಕೊಡಲಾಗಿದೆ. ಸಿಬಿಐಗೂ ಕೂಡ ಮಾಹಿತಿ ನೀಡುವಂತೆ ಮೌಖಿಕ ಆದೇಶವನ್ನು ನೀಡಲಾಗಿದೆ. ಎಸ್ಐಟಿ ಅಧಿಕಾರಿಗಳು ಇದೀಗ ಪ್ರಜ್ವಲ್ ರೇವಣ್ಣರ ಪತ್ತೆಗೆ ಜಾಲ ಬೀಸಿದ್ದು ಸಿಎಂ ಪತ್ರದಿಂದ ಈಗ ಚುರುಕುಗೊಂಡಿದೆ ಕೇಂದ್ರದ ಕಾನೂನು ಪ್ರಕ್ರಿಯೆ. ಇಂಟರ್ಪೋಲ್ ಮೂಲಕ ಪ್ರಜ್ವಲ್ ರೇವಣ್ಣರ ಪತ್ತೆಗೆ ಮುಂದಾಗಿದ್ದಂಥ ರಾಜ್ಯ ಸರ್ಕಾರಕ್ಕೆ ಸಿಬಿಐ ಸಹಕಾರ ಕೊಡುತ್ತಾ ರಾಜ್ಯ ಸರ್ಕಾರಕ್ಕೆ ಸಿಬಿಐ ಮೂಲಕ ಇಂಟರ್ಪೋಲ್ ಬಳಸಿ ಪತ್ತೆಯನ್ನು ಮಾಡಿ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನುವಂಥ ಗುರುತು ಪತ್ತೆಯನ್ನು ಮಾಡಿಕೊಡುತ್ತಾ ಗೃಹ ಇಲಾಖೆ ಈಗ ಚುರುಕುಗೊಂಡಿದೆ. ಈ ಮೂಲಕ ಕೇಂದ್ರ ಕಾನೂನು ಈಗ ಪ್ರಕ್ರಿಯೆ ಶುರುವಾಗಿದೆ. ಸಿಎಂ ಪತ್ರದಿಂದ ಈಗ ಕೇಂದ್ರದ ಕಾನೂನು ಪ್ರಕ್ರಿಯೆ ಶುರುವಾಗಿದೆ. ಪ್ರಜ್ವಲ್ ಬಗ್ಗೆ ಮಾಹಿತಿ ನೀಡಲು ವಿದೇಶಾಂಗ ಇಲಾಖೆಗೆ ಸೂಚನೆ ನೀಡಲಾಗಿದೆ. ಸಿಬಿಐ ಕೂಡ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೌಖಿಕ ಆದೇಶವನ್ನು ಪಡೆದಿದೆ. ಸಿಎಂ ಪತ್ರದಿಂದ ಈಗ ಮತ್ತೆ ಚುರುಕುಗೊಳಿತು ಕೇಂದ್ರದ ಕಾನೂನು ಪ್ರಕ್ರಿಯೆ. ಪ್ರಜ್ವಲ್ ಬಗ್ಗೆ ಮಾಹಿತಿ ನೀಡಲು ವಿದೇಶಾಂಗ ಇಲಾಖೆಗೆ ಸೂಚನೆಯನ್ನು ಕೊಟ್ಟಿದ್ದು ವಿದೇಶಾಂಗ ಇಲಾಖೆ ಜೊತೆ ಈಗ ಸಿಬಿಐಗೂ ಕೂಡ ಮಾಹಿತಿ ನೀಡುವಂತೆ ಮೌಖಿಕ ಆದೇಶ ಕೇಂದ್ರ ಗೃಹ ಇಲಾಖೆಯಿಂದ ಹೋಗಿದೆ. ಸೊ ಹೀಗಾಗಿ ಈಗ ಕೇಂದ್ರ ಗೃಹ ಇಲಾಖೆ ಪ್ರಜ್ವಲ್ ರೇವಣ್ಣರ ಪತ್ತೆಗೆ ಮುಂದಾಗುತ್ತಾ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡಲು ಕೇಂದ್ರ ಚಿಂತನೆ ನಡೆಸಿದೆಯಂತೆ.
ಪಾಸ್ಪೋರ್ಟ್ ರದ್ದು ಮಾಡುವ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಸ್ತಾ ಇದೆಯಂತೆ ಇದೀಗ ಕೇಂದ್ರ ಕಾನೂನು ವಿಭಾಗ. ಗೃಹ ಇಲಾಖೆ ವಿದೇಶಾಂಗ ಇಲಾಖೆ ನಡುವೆ ಗಂಭೀರ ಚರ್ಚೆ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ನೀಡಿರುವಂತಹ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೆ ಇರುವಂತಹ ಅವಕಾಶಗಳನ್ನು ಹೇಗೆ ಬಳಕೆ ಮಾಡಿಕೊಳ್ಳೋಕ್ಕೆ ಸಾಧ್ಯತೆ ಇದೆ ಅನ್ನೋದರ ಸಾಧಕ ಬಾಧಕ ಈಗ ಕೇಂದ್ರ ಗೃಹ ಮತ್ತು ವಿದೇಶಾಂಗ ಇಲಾಖೆಯ ನಡುವೆ ಜಂಟಿಯಾಗಿ ಗಂಭೀರ ಚರ್ಚೆ ನಡೀತಾ ಇದೆ. ಪಾಸ್ಪೋರ್ಟ್ ರದ್ದು ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಚುರುಕುಗೊಂಡಿದೆ ಪ್ರಕ್ರಿಯೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2ನೇ ಪತ್ರವನ್ನು ಬರೆದ ಕೂಡಲೇ ಅಲರ್ಟ್ ಆಗಿದೆ ಈಗ ಕೇಂದ್ರ ಕಾನೂನು ವಿಭಾಗ. ಕೇಂದ್ರ ಕಾನೂನು ವಿಭಾಗ ಈಗಾಗಲೇ ಈ ನಿಟ್ಟಿನ ಕ್ರಮಕ್ಕೆ ಭಾರಿ ದೊಡ್ಡ ಮಟ್ಟದ ಕಸರತ್ತನ್ನು ಕೂಡ ನಡೆಸ್ತಾ ಇದೆ. ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡ್ತಾ ಇದೆ. ಇನ್ನು ಯಾವುದೇ ಕ್ಷಣದಲ್ಲೂ ಬೇಕಾದರೂ ಪ್ರಜ್ವಲ್ನನ್ನು ಬಂಧಿಸೋದಕ್ಕೆ ಬೇಕಾಗಿರುವ ಎಲ್ಲ ಪ್ರಕ್ರಿಯೆಗಳನ್ನು ಕೇಂದ್ರ ಗೃಹ ಇಲಾಖೆ ಕೈಗೊಂಡರೂ ಅಚ್ಚರಿ ಇಲ್ಲ. ಪ್ರಜ್ವಲ್ ಬಗ್ಗೆ ಸಿಬಿಐನಿಂದ ಮಾಹಿತಿ ಕೇಳಿರುವಂಥ ಗೃಹ ಇಲಾಖೆ ಸಿಬಿಐನಿಂದ ಮಾಹಿತಿ ಬಂದ ಬಳಿಕ ಪಾಸ್ಪೋರ್ಟ್ ರದ್ದತಿಗೆ ಚಿಂತನೆಯನ್ನು ನಡೆಸುತ್ತೆ. ಇನ್ ಕೇಸ್ ಪಾಸ್ಪೋರ್ಟ್ ರದ್ದತಿ ಆದರೆ SITನೇ ನೇರವಾಗಿ ಹೋಗಿ ಪ್ರಜ್ವಲ್ ರೇವಣ್ಣರನ್ನ ಬಂಧಿಸಿ ಕರೆತರೋದಕ್ಕೆ ಸುಲಭದ ಹಾದಿ ಸಿಗುತ್ತೆ. ಈಗ ಅವ್ರಿಗಿರ್ತಕ್ಕಂಥ ವಿಶೇಷ ಪಾಸ್ಪೋರ್ಟ್ ಅವರನ್ನು SIT ಪತ್ತೆ ಹಚ್ಚಿದರೂ ಕೂಡ ಬಂಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ SIT ಅಧಿಕಾರಿಗಳು CBI ಮೊರೆ ಹೋಗಿದ್ರು, ಅವ್ರಿಗಿರ್ತಕ್ಕಂಥ ವಿಶೇಷ ಪಾಸ್ಪೋರ್ಟ್ ರದ್ದತಿಗೆ ಬೇಕಾಗಿರುವಂಥ ಕ್ರಮ ಕೈಗೊಳ್ಳಿ, ಇಂಟರ್ಪೋಲ್ ಮೂಲಕ ಪ್ರಜ್ವಲ್ ರೇವಣ್ಣರ ಗುರುತು ಪತ್ತೆ ಹಚ್ಚಿ, ಜೊತೆಗೆ ಅವರ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಿ ಅಂತ SIT CBI ಮೊರೆ ಹೋಗಿತ್ತು. ಈಗ CBI ಮೂಲಕ ಪ್ರಜ್ವಲ್ ರೇವಣ್ಣರನ್ನ ಬಂಧಿಸೋದಕ್ಕೆ ಯಾವುದೇ ಕ್ಷಣದಲ್ಲೂ ಬೇಕಾದರೂ CBI ಇಂಟರ್ಪೋಲ್ ಸಹಾಯ ಪಡೆದು ಪ್ರಜ್ವಲ್ನನ್ನ ಬಂಧಿಸಿ ರಾಜ್ಯಕ್ಕೆ ಕರೆತರುವಂಥ ಪ್ರಯತ್ನ ಮಾಡಬಹುದು. ಬಟ್ ಅದಕ್ಕೂ ಮುನ್ನ ಅವರಿಗಿರ್ತಕ್ಕಂಥ ಆ ಒಂದು ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾಗಬೇಕಿದೆ. CBI ಕೂಡ ಅವರನ್ನು ಬಂಧಿಸಿ ಕರೆತರಬೇಕು ಅಂತಂದರೆ ಈ ಪ್ರಕ್ರಿಯೆ ಆದರೆ ಭಾಳ ಈಸಿ ಆಗುತ್ತೆ. ಇಲ್ಲ ಅಂತಂದರೆ CBI ಮತ್ತೆ ಆ ದೇಶದ ಕಾನೂನಿನ ಅನ್ವಯ ಅವರನ್ನು ಕರೆತರೋದಕ್ಕೆ ಬೇಕಾಗಿರುವಂಥ ಪ್ರಯತ್ನಗಳನ್ನು ಮಾಡಬೇಕಾಗತ್ತೆ. ಆಗ ಕೆಲವೊಂದಷ್ಟು ರಿಲೀಫನ್ನು ಪ್ರಜ್ವಲ್ ರೇವಣ್ಣ ಅಲ್ಲಿನ ಕಾನೂನಿನ ಅನ್ವಯ ಪಡ್ಕೊಂಡ್ರೂ ಅಚ್ಚರಿ ಇಲ್ಲ. ಸೊ ಹೀಗಾಗಿ ಪ್ರಜ್ವಲ್ ರೇವಣ್ಣರಿಗೆ ಅಲ್ಲಿ ಯಾವುದೇ ರೀತಿ ಕಾನೂನು ನೆರವು ಸಿಗದಂತೆ ವಿದೇಶದಿಂದ ರಾಜ್ಯಕ್ಕೆ ಕರೆತರುವಂಥ ಪ್ರಯತ್ನ ಆಗಬೇಕಾಗಿದೆ. ಇದಕ್ಕೆ ಕೇಂದ್ರ ಗೃಹ ಇಲಾಖೆ ಸಹಕಾರ ಖಂಡಿತ ಕೂಡ ಬೇಕು. ಈ ನಿಟ್ಟಿನಲ್ಲಿ ಈಗ ಕೇಂದ್ರ ಗೃಹ ಇಲಾಖೆಯ ಸಹಕಾರಕ್ಕೆ ಮೊರೆ ಹೋಗಿರುವಂಥ ರಾಜ್ಯ ಸರ್ಕಾರ ಪ್ರಕ್ರಿಯೆಯನ್ನು ತೀವ್ರಗೊಳಿಸುವಂಥ ಹಂತಕ್ಕೆ ಈಗ CM ಸಿದ್ದರಾಮಯ್ಯನವರ 2ನೇ ಪತ್ರ ಮುಂದಾಗಿದೆ. 2ನೇ ಪತ್ರ ನೀಡಿದ್ರಿಂದ ಈಗ ಕೇಂದ್ರ ಗೃಹ ಇಲಾಖೆ ಮತ್ತು ವಿದೇಶಾಂಗ ಇಲಾಖೆ ಅವರ ಪಾಸ್ಪೋರ್ಟ್ ರದ್ದತಿಗೆ ಬೇಕಾಗಿರುವಂಥ ಚಿಂತನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ನಿಟ್ಟಿನ ಚರ್ಚೆಗಳು ಕೂಡ ಈಗ ಚುರುಕುಗೊಂಡಿವೆ. ಸೊ ಹೀಗಾಗಿ ಪ್ರಜ್ವಲ್ ರೇವಣ್ಣರ ಬಂಧನಕ್ಕೆ ಬೇಕಾಗಿರುವಂಥ ಯಾವುದೇ ಪ್ರಕ್ರಿಯೆ ಯಾವಾಗ ಬೇಕಾದರೂ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳಬಹುದು. ಸೊ ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರದ ಪತ್ರ ಈಗ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಜ್ವಲ್ ರೇವಣ್ಣರನ್ನ ಕರೆತರೋದಕ್ಕೆ, ಪ್ರಜ್ವಲ್ ರೇವಣ್ಣರನ್ನ ಬಂಧಿಸೋದಕ್ಕೆ, ಪ್ರಜ್ವಲ್ ರೇವಣ್ಣರನ್ನ ಪತ್ತೆ ಹಚ್ಚೋದಕ್ಕೆ ಸಹಕಾರ ಆಗಲಿದೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಭಾರಿ ದೊಡ್ಡ ಮಟ್ಟದ ಮಹತ್ವದ ಹೆಜ್ಜೆಯನ್ನು SIT ಕೂಡ ಇಡ್ತಾ ಇದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಹೆಚ್ಚಿನ ಒತ್ತಡವನ್ನು ಕೇಂದ್ರದ ಮೇಲೆ ತರ್ತಾ ಇದೆ. ರಾಜ್ಯ ಸರ್ಕಾರ ಈಗ ಏರಿರುವಂಥ ಒತ್ತಡಕ್ಕೆ ಮಣಿದು ಕೇಂದ್ರ ಸರ್ಕಾರ ಈಗಾಗಲೇ ಗೃಹ ಇಲಾಖೆ ಮತ್ತು ವಿದೇಶಾಂಗ ಇಲಾಖೆಗೆ ಸೂಚನೆಯನ್ನು ಕೊಡೋದಕ್ಕೆ ಮುಂದಾಗಿದೆ. ಆ ನಿಟ್ಟಿನಲ್ಲಿ ಪಾಸ್ಪೋರ್ಟ್ ರದ್ದತಿ ಯಾವುದೇ ಕ್ಷಣದಲ್ಲೂ ಬೇಕಾದರೂ ಆಗಬಹುದು. ಆ ನಿಟ್ಟಿನ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ವಿದೇಶಾಂಗ ಇಲಾಖೆ ಮುಂದಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಂಡು ಬರ್ತಾ ಇದೆ. ಮತ್ತಷ್ಟು ಸುದ್ದಿ ಇದೆ.